ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಹೆರೋಡೋಟಸ್ ಅವ್ರು ಹೇಳ್ತಾರೆ, ನನಗೆ ತಿಳಿದಿರೋ ಮಟ್ಟದಲ್ಲಿ ನಾನು ಸರ್ವೆ ಮಾಡಿರೋ ರೀತಿಯಲ್ಲಿ ನೋಡಿದರೆ ರಾಷ್ಟ್ರಗಳಲ್ಲೆಲ್ಲ ಭಾರತವೇ ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ರಾಷ್ಟ್ರ ಅಂತ ಕರೀತಾರೆ. ಅದಾದಮೇಲೆ VAN ಸ್ಮಿತ್ ಅವ್ರು ಹೇಳ್ತಾರೆ, ಭಾರತ ದೇಶ ಒಂದು ಜನಾಂಗಗಳ ಸಂಗ್ರಹಾಲಯ ಅಂತ ಕರೀತಾರೆ. ಯಾಕೆ ಆ ಥರ ಕರೆದ್ರಪ್ಪ ಅಂದರೆ, ಭಾರತದಲ್ಲಿ ನೆಗ್ರಿಟೋಗಳು, ಮಂಗೋಲಿಯರು, ವೆಡಿಡರು, ದ್ರಾವಿಡರು, ಇಂಡೋ ಆರ್ಯನರು, ಈ ಥರ ಬೇರೆ ಬೇರೆ ಜನಾಂಗಗಳು ಭಾರತದಲ್ಲೆಲ್ಲ ಹರಡಿದ್ರು. ಸೊ ಹಾಗಾಗಿ ಇವರಿಬ್ಬರು ಭೂತಜ್ಞರು ಈ ಥರ ಒಂದು ಕಮೆಂಟ್ ಮಾಡಿದರು. ಭಾರತ ಒಂದು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವ, ಸ್ವಾಭಾವಿಕವಾಗಿಯೇ ಅನೇಕ ವೈವಿಧ್ಯತೆಗಳಿಂದ ಕೂಡಿದೆ. ನಮ್ಮ ಭಾರತ ಒಂದು ವಿಶಾಲವಾದ ಭೂಪ್ರಾಪ್ತಿಯನ್ನು ಹೊಂದಿರುವ ದೇಶ. ಅಪಾರ ಮಾನವ ಕೂಟಗಳನ್ನೊಳಗೊಂಡ ಭಾರತದ ಹವಗುಣ, ಜನರ ಜೀವನ ವಿಧಾನ, ವೇಷಭೂಷಣಗಳು, ಆಹಾರ ಪಾನೀಯಗಳು ಎಲ್ಲದರಲ್ಲೂ ನಾವು ವೈವಿಧ್ಯತೆಯನ್ನು ನೋಡಬಹುದು. ಅಪಾರ ಜನಸ್ತೋಮ, ಲೆಕ್ಕವಿಲ್ಲದಷ್ಟು ಜಾತಿ ವಿಭಜನೆಗೊಳಗೊಂಡು ವಿವಿಧ ಮತಗಳಾಗಿ ಸೇರಿದ್ದಾರೆ. ಸುಮಾರು ಥರ ಜಾತಿಗಳಿದ್ರು, ಅದೆಲ್ಲ ವಿಭಜನೆಗೊಂಡು ಬೇರೆ ಬೇರೆ ಮತಗಳಂತ ಕಳಿಸ್ಕೊಂಡಿದೆ. ಸುಮಾರು 200ಕ್ಕೂ ಮೀರಿದ ಭಾಷೆ, ಉಪಭಾಷೆಗಳನ್ನಾಡುವ ಜನರಿದ್ದಾರೆ. ಭಾರತ ಇಂದೂ ಕೂಡ ಬೇಟೆಯಾಡಿ ಅರಣ್ಯ ಉತ್ಪಾದನೆಯನ್ನು ಸಂಗ್ರಹಿಸಿ ಜೀವನ ಸಾಧಿಸುವ ಪ್ರಾಚೀನ ಬುಡಕಟ್ಟಿನಿಂದ ಹಿಡಿದು ಅತ್ಯಾಧುನಿಕ ವೈಜ್ಞಾನಿಕ ಸಾಧನಗಳಿಂದ ಹಾಗೂ ಮಾನವೀಯ ಆದರ್ಶಗಳಿಂದ ಕೂಡಿ ಜೀವಿಸುವ ಸುಸಂಸ್ಕೃತ ಜನರಿದ್ದಾರೆ. ಹೀಗೆ ವಿಶಾಲವಾದ ಭಾರತದಲ್ಲಿ ಬಹು ಪ್ರಮುಖವಾಗಿ ಗೋಚರಿಸುವಂತಹ ವೈವಿಧ್ಯ ಅಂಶಗಳನ್ನು ನಾವು ನೋಡಬಹುದು. ಸಸ್ಯ ಮತ್ತು ಪ್ರಾಣಿ ವರ್ಗದಲ್ಲೂ ಕೂಡ ನಾವು ಈ ವೈವಿಧ್ಯತೆಯನ್ನು ಕಾಣಬಹುದು. ಭೌಗೋಳಿಕ ವಿಭಾಗಗಳು, ವಾಯುಗುಣ, ಮಳೆ ಬೀಳುವ ಪ್ರಮಾಣ ಮುಂತಾದ ವೈವಿಧ್ಯತೆಗಳಿಂದ ಸಸ್ಯ ಮತ್ತು ಪ್ರಾಣಿ ವರ್ಗದಲ್ಲೂ ಕೂಡ ನಾವು ಬೇರೆ ಬೇರೆ ಥರದ ಡಿಫ್ರೆನ್ಸನ್ನು ನಾವು ಕಾಣ್ಬೋದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಡಿಫ್ರೆನ್ಸನ್ನು ನಾವು ಕಾಣ್ಬೋದು. ಅಸ್ಸಾಂನಲ್ಲಿ ಸುರಿಯುವ ಅಧಿಕ ಮಳೆಯಿಂದಾಗಿ ಅಲ್ಲಿ ನಾವು ಒಳ್ಳೆ ಮಟ್ಟದ ಟೀ ಮತ್ತು ಭತ್ತವನ್ನು ಬೆಳೆಯೋದನ್ನು ನಾವು ನೋಡ್ಬೋದು. ಮತ್ತು ಪಂಜಾಬಲ್ಲಿ ಉತ್ತಮ ವಾಯುಗುಣದಿಂದಾಗಿ ಗೋಧಿಯನ್ನು ಉತ್ಪಾದನೆ ಮಾಡುವ ಪ್ರಮುಖ ರಾಜ್ಯವಾಗಿ ಅದನ್ನು ಪಂಜಾಬನ್ನು ಗೋಧಿಯ ಕಣಜ ಅಂತ ಹೆಸರು ಕೊಟ್ಟಿದ್ದಾರೆ. ಏಕೆಂದರೆ ಅಲ್ಲಿ ಮಳೆ ತುಂಬ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ವಾಯುಗುಣ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಗೋಧಿಯನ್ನು ತುಂಬ ಚೆನ್ನಾಗಿ ತುಂಬ ಹೆಚ್ಚು ಅಧಿಕ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಸೊ ಹಾಗಾಗಿ ಅದನ್ನು ಗೋಧಿಯ ಕಣಜ ಅಂತ ಕರೀತಾರೆ. ಸೊ ಉತ್ತರ ಪ್ರದೇಶದಲ್ಲಿ ಕಬ್ಬು ಜಾಸ್ತಿ ಬೆಳೆದ್ರೆ, ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಹತ್ತಿಯನ್ನು ಚೆನ್ನಾಗಿ ಬೆಳೀತಾರೆ. ಮತ್ತು ಬಂಗಾಳದಲ್ಲಿ ಸೆಣಬಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಸೆಣಬು. ಆಮೇಲೆ ಅಸ್ಸಾಮು, ಮೇಘಾಲಯ, ತ್ರಿಪುರಾದಲ್ಲಿ ವಿಶ್ವಕ್ಕೆ ಅಗೋಚರವಾದ ಅನೇಕ ಥರ ಸಸ್ಯಗಳನ್ನು ನೋಡ್ಬೋದಲ್ಲಿ ನಾವು ಸುಂದರ ಹೂಬಳ್ಳಿಗಳು ನಾವು ನೋಡಬಹುದು. ಹಾಗೆಯೇ ಪ್ರಾಣಿ ವರ್ಗದಲ್ಲಿ ಬಂಗಾಳವು ಕಂದು ಬಣ್ಣದ ಹುಲಿಗಳಿಂದ ಪ್ರಸಿದ್ಧಿಯಾಗಿದೆ. ಮಧ್ಯಪ್ರದೇಶದ ರಿವಾ ಪ್ರದೇಶವು ಬಿಳಿ ಹುಲಿಗೆ ಹೆಸರಾಗಿದೆ. ದಕ್ಷಿಣದಲ್ಲಿ ಆನೆಗಳು ಯಥೇಚ್ಛವಾಗಿದ್ದು ಸಿಂಹಗಳ ನೆಲೆ ಇಲ್ಲ. ಹೀಗೆ ಪ್ರಾಣಿ ವರ್ಗದಲ್ಲೂ ಒಂದೊಂದು ಪ್ರದೇಶಕ್ಕೆ ಅವುಗಳದೇ ಆದ ಆಕಾರ, ದೇಹ ರಚನೆ, ಗಾತ್ರಗಳನ್ನು ನಾವು ಬದಲಾಗ್ತಾ ಹೋಗ್ತಾ ಇರೋದನ್ನು ನಾವು ಕಾಣಬಹುದು.